ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೆನ್ನಿ ಅಕಾಡೆಮಿ ಕ್ಲಾಸಸ್. ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ವಿಠಲ್ ಮುಳ್ಳೂರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನನ್ನಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದೀರಿ. ಸರ್, CBSEಯ 7th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸ್ ವಿಷಯವನ್ನ ಕನ್ನಡದಲ್ಲಿ ಬೋಧನೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದೀರಿ. ನಾನು ಈ ನಿಮ್ಮ ಮನವಿಗೆ ಸ್ಪಂದಿಸುತ್ತಾ CBSEಯ 7th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸ್ ವಿಷಯವನ್ನ ಕನ್ನಡದಲ್ಲಿ ಬೋಧನೆ ಮಾಡಲು ಸಿದ್ಧನಾಗಿದ್ದೇನೆ. ಕಲಿಯಲು ಕೂಡ ತಾವು ಸಿದ್ಧರಿದ್ದೀರಿ ಅನ್ಕೋತಾ ಹೋಗ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, CBSEಯ 7th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಫ್ ಇಂಡಿಯಾ. ಯಾವುದು? ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅಂದ್ರೆ ಭಾರತದ ಭೌಗೋಳಿಕ ವೈವಿಧ್ಯತೆ ಅಂತಕ್ಕಂಥದ್ದು. ಅಂದ್ರೆ ಯಾವುದು? ಭಾರತದ ಭೌಗೋಳಿಕತೆಯ ವೈವಿಧ್ಯತೆ ಅಂತಕ್ಕಂಥ ಮೊದಲನೇ ಅಧ್ಯಾಯವನ್ನು ನಾವು ಕಲಿತಾ ಹೋಗ್ತೀವಿ. ಈ ಅಧ್ಯಾಯದಲ್ಲಿ ನಾವು ಏನೇನು ಕಲಿತೀವಿ ಅಂತಕ್ಕಂಥದ್ದು ಒನ್ ಬೈ ಕಲಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಪಾಠದ ಕೊನೆಯಲ್ಲಿ ನಾನು ಕೆಲವೊಂದಿಷ್ಟು ಫ್ಲಾಶ್ ಕಾರ್ಡ್ಗಳನ್ನು ಬಳಸ್ತೀನಿ. ಅಷ್ಟೇ ಅಲ್ಲದೆ ವರ್ಕ್ಶೀಟ್ಗಳನ್ನು ಕೂಡ ಬಳಸ್ತಾ ಹೋಗ್ತೀನಿ. ಈ ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಅಂತ ಜೆನ್ನಿ ಅಕಾಡೆಮಿ ಕ್ಲಾಸಸ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ನನ್ನ ಪಾಠವನ್ನು ಶುರು ಮಾಡಲು ಸಿದ್ಧನಾಗಿದ್ದೇನೆ. ನೀವು ಕೂಡ ಕಲಿಯಲು ಸಿದ್ಧರಾಗಿದ್ದೀರಿ ಅನ್ಕೋತಾ ಪಾಠವನ್ನು ಶುರು ಮಾಡ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಮೊದಲನೇ ಅಧ್ಯಾಯ ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ವೈವಿಧ್ಯತೆ ಅಂತಕ್ಕಂಥದನ್ನ ನಾನು ನೋಡ್ತಾ ಹೋಗ್ತೀನಿ. ಇಲ್ಲಿ ಈ ಸ್ಲೈಡ್ ನಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರಣ ನಾನು ಕೊಟ್ಟಿದ್ದೀನಿ. ಅವ್ರು ಯಾರು ಅಂತೇಳಿ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತಾ ಹೋಗ್ತೀನಿ. ಅವರೇ ಶ್ರೀ ಅರವಿಂದ್ ಅಂತಕ್ಕಂಥದ್ದು. ಅವ್ರು ಯಾಕೆ ನಮ್ಗೆ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಆಗ್ತಾರಪ್ಪ ಅಂದ್ರೆ ಅವರು ನಮ್ಮ ಭಾರತದ ಭೌಗೋಳಿಕ ವೈವಿಧ್ಯತೆಯ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನ ತಿಳಿಸ್ತಾ ಬಂದಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. India's unique geography sets it apart from many other countries, giving it a distinct national character. This quotation given by Sri Aurobindo. ಏನು ಹೇಳ್ತಾ ಬರ್ತಿದಾರಪ್ಪ ಅಂದ್ರೆ ಭಾರತದ ಭೌಗೋಳಿಕ ವೈವಿಧ್ಯತೆಯು ಇತರ ರಾಷ್ಟ್ರಗಳಿಗಿಂತ ವಿಶಿಷ್ಟವಾಗಿದೆ ಅಂತಕ್ಕಂಥದ್ದು. ಈ ವಿಶಿಷ್ಟತೆಯಿಂದ ಭಾರತ ಗುರುತಿಸಿಕೊಂಡಿದೆ ಅಂತಕ್ಕಂಥದ್ದನ್ನ ವ್ಯಾಖ್ಯಾನ ಬರ್ತಾ ಹೋಗ್ತಾರೆ. ಅಂದ್ರೆ ಭಾರತದ ಭೌಗೋಳಿಕ ವೈವಿಧ್ಯತೆಯು ಮತ್ತು ಜಗತ್ತಿನ ಇತರ ರಾಷ್ಟ್ರಗಳಿಗಿಂತ ವಿಭಿನ್ನವಾಗಿದೆ, ಅದೇ ನಮ್ದು ವಿಶಿಷ್ಟತೆ ಅಂತ. ಆ ವಿಶಿಷ್ಟತೆಯಿಂದ ಭಾರತ ಗುರುತಿಸಿಕೊಂಡಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹೀಗಾಗಿ ನಾವು ಶ್ರೀ ಅರವಿಂದರ ಬಗ್ಗೆ ನೋಡ್ತಾ ಬರ್ತೀವಿ. ಇವ್ರು ಯಾರು ಅಂತಕ್ಕಂಥ ನಮ್ಮ ಪ್ರಶ್ನೆ ಬರ್ತಾ ಇದೆಯಲ್ಲ, ಹಾಗಾದ್ರೆ ಇವ್ರು ಯಾರು? ಈ ವಾಸ್ ಆನ್ ಇಂಡಿಯನ್ ನ್ಯಾಷನಲಿಸ್ಟ್, ಯೋಗಿ, ಮಹರ್ಷಿ, ಫಿಲಾಸಫರ್, ಪೊಯೆಟ್, ಸ್ಪಿರಿಚುವಲ್ ಲೀಡರ್ ಅಂಡ್ ಯೋಗ ಗುರು. ಯಾರಪ್ಪ ಇವರು? ಇವರು ಒಬ್ಬ ಭಾರತದ ರಾಷ್ಟ್ರೀಯವಾದಿ ಕೂಡ ಆಗಿದ್ರು, ಯೋಗ ಕೂಡ ಆಗಿದ್ರು, ಮಹರ್ಷಿ ಕೂಡ ಇದ್ರು. ಅಷ್ಟೇ ಅಲ್ಲದೆ ಫಿಲಾಸಫರ್, ತತ್ವಶಾಸ್ತ್ರಜ್ಞರು ಕೂಡ ಆಗಿದ್ರು, ಒಬ್ಬ ಒಳ್ಳೆ ಬರಹಗಾರ ಕೂಡ ಆಗಿದ್ರು. ಅಷ್ಟೇ ಅಲ್ಲದೆ ಸ್ಪಿರಿಚುವಲ್ ಲೀಡರ್, ತಾತ್ವಿಕ ಸಿದ್ಧಾಂತದ ನಾಯಕರು ಕೂಡ ಆಗಿದ್ರು ಅಂತಕ್ಕಂಥದನ್ನ, ಯೋಗ ಗುರು ಕೂಡ ಆಗಿ ಇದ್ರು, ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಒಬ್ಬ ಗುರು ಶ್ರೀ ಅರವಿಂದ್ ಅವರು ಅಂತಕ್ಕಂಥದನ್ನ. ಇವರು ಕೆಲವೊಂದಿಷ್ಟು ಕೃತಿಗಳ ಮುಖಾಂತರ ಫೇಮಸ್ ಆಗಿದ್ದಾರೆ. ಯಾವಪ್ಪ ಅಂದ್ರೆ ದ ಲೈಫ್ ಡಿವೈನ್ ಅಂಡ್ ಸಾವಿತ್ರಿ. ಇವರ ಫೇಮಸ್ ಕೃತಿಗಳು. ಇವುಗಳನ್ನ ನಿಮ್ಮ ನಾಲೆಜ್ ಪರ್ಪಸ್ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವರು ಒಂದು ನ್ಯೂಸ್ ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಯಾವ್ದಪ್ಪ ಅಂದ್ರೆ ಬಂದೇ ಮಾತರಂ ಅಂತಕ್ಕಂಥದನ್ನ ನಡೆಸ್ತಾ ಇದ್ರು. ಇವರು ಯಾಕೆ ನಮಗೆ ಈ ಪಾಠದಲ್ಲಿ ಬಂದ್ರಪ್ಪ? ನಮ್ಮ ಭಾರತದ ಭೌಗೋಳಿಕ ವೈವಿಧ್ಯತೆ ಬಗ್ಗೆ ತಮ್ಮದೇ ಆದಂತ ವ್ಯಾಖ್ಯಾನ ಕೊಟ್ಟಿದ್ದರಿಂದ ನಾವು ನೋಡ್ತಾ ಬಂದಿದ್ದೀವಿ. ಮಕ್ಕಳೇ, ಈ ಸ್ಲೈಡ್ ನಲ್ಲಿ ಒಂದು ಫಾಲ್ಸ್ ಇದೆ, ಅದೇ ಜೋಗ್ ಫಾಲ್ಸ್. ಯಾವ್ದದು? ಜೋಗ್ ಫಾಲ್ಸ್. ಈ ಜೋಗ್ ಫಾಲ್ಸ್ ಎಲ್ಲಿದೆ? ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಈ ಜೋಗ್ ಫಾಲ್ಸ್, ಇದು ಒಂದು it is a waterfall. Okay, it is a waterfall. It's created by the Sharavati river. Okay, ಇದು ಜಲಪಾತ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಈ ಜಲಪಾತ ಅಥವಾ ಜೋಗ್ ಫಾಲ್ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತಕ್ಕಂಥ ನೋಡ್ತಾ ಹೋದ್ರೆ ನಾವು ಶರಾವತಿ ರಿವರ್ ಇಂದ ಇದು ನಿರ್ಮಿತವಾಗಿದೆ ಅಂತಕ್ಕಂಥದನ್ನ ನೋಡ್ತಾ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಜೋಗ್ ಫಾಲ್ ಇದು ಅಂತಕ್ಕಂಥ. ಇದನ್ನ ಯಾಕೆ ಇಲ್ಲಿ ಕೂಡ ಕೊಟ್ಟಿದ್ದಾರೆಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಇದರಿಂದ ಏನಾಗ್ತದೆ ಅಂತ ನೋಡ್ತಾ ಹೋಗೋಣ. ದ ಪವರ್ ಆಫ್ ದ ವಾಟರ್ ಫಾಲ್ is converted into electricity through the special turbine.
ಜೋಗ್ ಫಾಲ್ಸ್ ಮೇಲಿನಿಂದ ಕೆಳಗೆ ನೀರು ಬೀಳ್ತಿದೆಯಲ್ಲ, ಆ ನೀರನ್ನ ನಾವು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೀವಿ ಅಂತಕ್ಕಂಥದನ್ನ. ಯಾವುದನ್ನ? ಸ್ಪೆಷಲ್ ಟರ್ಬೈನರ್. ಟರ್ಬೈನರ್ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆ ಚಿತ್ರವನ್ನು ತೋರಿಸ್ತಾ ಹೋಗ್ತೀನಿ. ನೀರು ಮೇಲಿಂದ ಆ ಟರ್ಬೈನರ್ ಮೇಲೆ ಬೀಳುತ್ತೆ. ಆ ಟರ್ಬೈನರ್ ಏನಾಗುತ್ತೆ, ಸುಳಿ ಆಕಾರದಲ್ಲಿ ಸುತ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ವಿದ್ಯುತ್ ಶಕ್ತಿಯನ್ನ ನಾವು ಉತ್ಪಾದನೆ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಫ್ರಮ್ ದ ಟವರಿಂಗ್ ಫ್ಲೆಟು ಅಂಡ್ ಮೆಜೆಸ್ಟಿಕ್ ವಾಟರ್ ಫಾಲ್ಸ್ ಲೈಕ್ ಎ ಜೋಗ್ ಫಾಲ್ಸ್ ಇನ್ ಕರ್ನಾಟಕ ಟು ಇಟ್ಸ್ ವಾಸ್ಟ್ ಅಂಡ್ ವರಿಡ್ ಲ್ಯಾಂಡ್ಸ್ಕೇಪ್. ಈ ಜೋಗ್ ಫಾಲ್ಸ್ ಏನಪ್ಪಾ ಅಂದ್ರೆ, ಓಕೆ, ಒಂದು ವಿಸ್ತಾರವಾದ ಪ್ರದೇಶದಿಂದ ಮೇಲಿಂದ ಕೆಳಗೆ ತುಂಬುತ್ತಾ ಇದೆ ಅಂತಕ್ಕಂಥದನ್ನ, ಇದು ಅತ್ಯದ್ಭುತವಾದಂತಹ ಒಂದು ಯಾವುದು ಜಲಪಾತ ಆಗಿದೆ. ಇದು ಎಲ್ಲಿಗೆ ನಾವು ನೋಡ್ತಾ ಹೋಗ್ತೀವಿ, ಕರ್ನಾಟಕದಲ್ಲಿ. ಅದನ್ನೇ ನಾವು ಜೋಗ್ ಫಾಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಂಡಿಯಾ ಜಿಯೋಗ್ರಫಿಕಲ್ ಡೈವರ್ಸಿಟಿ ಸೇವ್ಸ್ ನಾಟ್ ಓನ್ಲಿ ಇಟ್ಸ್ ನ್ಯಾಚುರಲ್ ಬ್ಯೂಟಿ. ಭಾರತದ ಭೌಗೋಳಿಕ ವಿವಿಧತೆ ಕೇವಲ ನಾವು ಪ್ರಕೃತಿಯಲ್ಲಿ ಅಷ್ಟೇ ನಾವು ನೋಡ್ತಾ ಇಲ್ಲ ಅಂತಕ್ಕಂಥದನ್ನ, ಬಟ್ ಆಲ್ಸೋ ವೇ ಪೀಪಲ್ ಲಿವ್ಸ್ ಅಕ್ರಾಸ್ ದ ಕಂಟ್ರಿ. ನೋಡ್ರಿ, ಅಷ್ಟೇ ಅಲ್ಲದೆ ಭಾರತದಲ್ಲಿ ಇರ್ತಕ್ಕಂಥ ವಿವಿಧತೆ ಜನರಿಂದ ಕೂಡ ನಾವು ಭಾರತದ ಭೌಗೋಳಿಕ ವೈವಿಧ್ಯತೆಯನ್ನು ನೋಡ್ತಾ ಹೋಗ್ತೀವಿ, ಜಿಯೋಗ್ರಫಿಕಲ್ ವೈವಿಧ್ಯತೆ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದನ್ನ, ನಾವು ಸಾಂಸ್ಕೃತಿಕ ವೈವಿಧ್ಯತೆ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀವಿ ಅಂತ. ಒಂದ್ ಕಡೆ ಭೌಗೋಳಿಕ ವೈವಿಧ್ಯತೆ ಇದೆ, ಇನ್ನೊಂದು ಕಡೆ ಸಾಂಸ್ಕೃತಿಕ ವೈವಿಧ್ಯತೆ ಇದೆ ಅಂತಕ್ಕಂಥದ್ದು ನೋಡ್ತಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳಿದಾವೆ, ಹಲವಾರು ಜಾತಿಗಳಿದಾವೆ, ಹಲವಾರು ಪಂಗಡಗಳಿದಾವೆ, ಹಲವಾರು ಭಾಷೆಗಳಿದಾವೆ, ಹಲವಾರು ಆಚಾರ ವಿಚಾರಗಳಿದಾವೆ. ಅಷ್ಟೇ ಅಲ್ಲದೆ ಭೌಗೋಳಿಕವೂ ಕೂಡ ವಿವಿಧತೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ. ಫಾರ್ ಎಕ್ಸಾಂಪಲ್, ಉತ್ತರದಲ್ಲಿ ನಾವು ನೋಡ್ತಾ ಹೋದ್ರೆ ಹಿಮಾಲಯ ಪರ್ವತಗಳಾಗಿರ್ಬೋದು. ಅದೇ ರೀತಿ ನಾವು ಪಶ್ಚಿಮ ಕಡೆ ಬಂದ್ರೆ ಥಾರ್ ಮರುಭೂಮಿಯನ್ನು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ ಅರೇಬಿಯನ್ ಸೀ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೀವು ಪೂರ್ವದ ಕಡೆ ಹೋದ್ರೆ ಬೇ ಆಫ್ ಬೆಂಗಾಲ್, ಸೌತ್ ಕಡೆ ಹೋದ್ರೆ ಹಿಂದೂ ಮಹಾಸಾಗರ. ಈ ರೀತಿ ಭಾರತದ ಭೌಗೋಳಿಕ ವೈವಿಧ್ಯತೆಯನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಸಾಂಸ್ಕೃತಿಕ ಆಗಿರ್ಬೋದು, ವಿವಿಧ ರೀತಿಯ ವೈವಿಧ್ಯತೆಯನ್ನು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಮಕ್ಕಳೇ, ಇಲ್ಲಿದೆ ನೋಡಿ, ಇದೇ ಟರ್ಬೈನರ್ ಅಂತಕ್ಕಂಥದ್ದು. ಈ ಸ್ಲೈಡ್ ನಲ್ಲಿ ನಾನು ತೋರಿಸ್ತಾ ಇದ್ದೇನೆ, ಇದೇ ಟರ್ಬೈನರ್. ಶರಾವತಿ ರಿವರ್ ಇಂದ ನಿರ್ಮಿತ ಆದಂತ ಜೋಗ್ ಫಾಲ್ಸಿನ ಇರ್ತಕ್ಕಂಥ ನೀರು ಈ ಟರ್ಬೈನರ್ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಟರ್ಬೈನರ್ ತಿರುಗ್ತಾ ಹೋಗ್ತದೆ. ತಿರುಗಿದ ನಂತರ ಏನಾಗುತ್ತೆ, ಅದರಿಂದ ನಾವು ವಿದ್ಯುತ್ ಶಕ್ತಿಯನ್ನ, ಎಲೆಕ್ಟ್ರಿಸಿಟಿಯನ್ನ ತಯಾರಿಸ್ತಾ ಹೋಗ್ತೀವಿ ಅಂತಕ್ಕಂಥದನ್ನ ನಾನು ನೋಡ್ತಾ ಹೋಗ್ತೀನಿ ಮಕ್ಕಳೇ. ಮಕ್ಕಳೇ, ಇಲ್ಲಿ ಇಬ್ಬರ ವ್ಯಕ್ತಿಗಳ ಚಿತ್ರ ನಾನು ಕೊಟ್ಟಿದ್ದೀನಿ. ಅವ್ರು ಯಾರಂತ ನೀವು ಗೆಸ್ ಮಾಡ್ಬೋದು. ಅವ್ರಿಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಒಬ್ರು ಈ ದೇಶ ಕಂಡಂತ ಮಹಾನ್ ಪ್ರಧಾನಮಂತ್ರಿಗಳಾದಂತ ಶ್ರೀಮತಿ ಇಂದಿರಾ ಗಾಂಧಿ. ಅಷ್ಟೇ ಅಲ್ಲದೆ ಭಾರತದಿಂದ ಮೊದಲ ಗಗನಯಾತ್ರಿ ಆದಂತ, ಬಾಹ್ಯಾಕಾಶದ ಗಗನಯಾತ್ರಿ ಅಂತ ರಾಕೇಶ್ ಶರ್ಮಾ ಅವರ ಚಿತ್ರಣ ಕೊಡ್ತಾ ಬಂದೀನಿ. ಇವ್ರು ರಾಕೇಶ್ ಶರ್ಮಾ ಏನಪ್ಪಾ, ಇವ್ರ ಬಗ್ಗೆ ನಿಮ್ಗೆ ಕೇಳಬಹುದು ಪ್ರಶ್ನೆ. ರಾಕೇಶ್ ಶರ್ಮಾ ಅವರ ಬಗ್ಗೆ ಬರೀರಿ ಅಂತಕ್ಕಂಥದನ್ನ ಕೇಳಬಹುದು. ಅವಾಗ ನೀವು ಅವ್ರ ಬಗ್ಗೆ ವಿಸ್ತೃತ ಬರಿತಾ ಹೋಗ್ಬೇಕಾಗ್ತದೆ. ರಾಕೇಶ್ ಶರ್ಮಾ he went to the space on April 3rd, 1984. ರಾಕೇಶ್ ಶರ್ಮಾ ಅನ್ನುವಂತ ಒಬ್ಬ ಭಾರತ ವ್ಯಕ್ತಿ, ಇವರು ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಯಾವಾಗಪ್ಪ ಅಂದ್ರೆ ಏಪ್ರಿಲ್ 3, 1984ರಲ್ಲಿ. ಯಾವಾಗ? ಏಪ್ರಿಲ್ 3, 1984ರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಆವಾಗ ಅವರು ಒಂದು ಭಾರತದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಈ ಬಿಕಮ್ ದ ಫಸ್ಟ್ ಇಂಡಿಯನ್ ಆಸ್ಟ್ರೋನಾಟ್ ಗೋ ಟು ಇನ್ ಟು ದ ಸ್ಪೇಸ್. ಏನು ಇವರು ಇತಿಹಾಸ ನಿರ್ಮಾಣ ಮಾಡ್ತಾರಪ್ಪ, ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋದಂತ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ರಾಕೇಶ್ ಶರ್ಮಾ. ಹೂ ಬಿಕಮ್ ಅ ಫಸ್ಟ್ ಇಂಡಿಯನ್ ಆಸ್ಟ್ರೋನಾಟ್ ಗೋ ಇನ್ ಟು ದ ಸ್ಪೇಸ್, ರಾಕೇಶ್ ಶರ್ಮಾ ಅಂತ ಹೇಳ್ಬೇಕಾಗತ್ತೆ. ಭಾರತದಿಂದ ಬಾಹ್ಯಾಕಾಶಕ್ಕೆ ಮೊದಲು ಹೋದಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ನಾವು ರಾಕೇಶ್ ಶರ್ಮಾ ಅಂತೇಳಿ ಉತ್ತರವನ್ನ ನೀವು ಕೊಡ್ಬೇಕಾಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆ ಟೈಮಲ್ಲಿ ಯಾರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ರು ಅಂತಕ್ಕಂಥ ನೋಡ್ತಾ ಹೋಗ್ಬೇಕಾಗ್ತದೆ. ಅವಾಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆಗಿದ್ರು ಅಂತಕ್ಕಂಥದನ್ನ. ಓಕೆ, ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋದಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅವರ ಜೊತೆಗೆ ಸಂಭಾಷಣೆ ನಡೆಸ್ತಾ ಹೋಗ್ತಾರೆ. ಅವಾಗ ಈ ಸ್ಪೋಕ್ ವಿತ್ ದ PM ಆಫ್ ಇಂಡಿಯಾ ಇಂದಿರಾ ಗಾಂಧಿ. ಓಕೆ, ಆಗ ರಾಕೇಶ್ ಶರ್ಮಾ ಅವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದಂತ ಇಂದಿರಾ ಗಾಂಧಿ ಜೊತೆಗೆ ಮಾತನಾಡ್ತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಒಂದು ಪ್ರಶ್ನೆಯನ್ನ ರಾಕೇಶ್ ಶರ್ಮಾ ಅವರು ಕೇಳ್ತಾ ಹೋಗ್ತಾರೆ. ಏನಂತೇಳಿ, ಹೌ ಡಸ್ ಇಂಡಿಯಾ ಲುಕ್ ಫ್ರಮ್ ಸ್ಪೇಸ್? ಏನಂತ ಕೇಳ್ತಾರ? ಹೌ ಡಸ್ ಇಂಡಿಯಾ ಲುಕ್ ಫ್ರಮ್ ಸ್ಪೇಸ್? ಓಕೆ, ಆಕಾಶದಿಂದ ಭಾರತ ಹೇಗೆ ಕಾಣ್ತಿದೆ ಅಂತಕ್ಕಂಥದ್ದನ್ನ ಕ್ಯೂರಿಯಾಸಿಟಿಯಿಂದಾಗಿ, ಉತ್ಸುಕತೆಯಿಂದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಅವಾಗ ರಾಕೇಶ್ ಶರ್ಮಾ ಅವರು ಅದ್ಭುತವಾದಂತ ತಮ್ಮ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ಏನಂತೇಳಿ, ಈ ಫೇಮಸ್ಲಿ ರಿಫರ್ಡ್ ದಟ್ ಸಾರೆ ಜಾನ್ ಸೆ ಅಚ್ಚ. ನೋಡ್ರಿ, ರಾಕೇಶ್ ಶರ್ಮಾ ಅವರು ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಭಾರತ ಸಾರೆ ಜಾನ್ ಸೆ ಅಚ್ಚ ಅಂತ ಅಂದ್ರೆ ಬೆಟರ್ ದೆನ್ ದ ಹೋಲ್ ವರ್ಲ್ಡ್. ಭಾರತ ಹೇಗೆ ಕಾಣ್ತಿದೆ ಅಂತ ಇಂದಿರಾ ಗಾಂಧಿ ಕೇಳಿದಾಗ ರಾಕೇಶ್ ಶರ್ಮಾ ಉತ್ತರ ಏನಾಗಿತ್ತು? ಸಾರೆ ಜಾನ್ ಸೆ ಅಚ್ಚ ಅಂತ ಉತ್ತರ ಕೊಡ್ತಾ ಹೋಗ್ತಾರೆ. ಅಂದ್ರೆ ಬೆಟರ್ ದೆನ್ ದ ಹೋಲ್ ವರ್ಲ್ಡ್.
ಓಕೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಅದ್ಭುತ ರಾಷ್ಟ್ರ ಅಂತಕ್ಕಂಥದನ್ನ ರಾಕೇಶ್ ಶರ್ಮಾ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದನ್ನ ನೋಡ್ತಾ ಹೋಗ್ತೀವಿ. ಓಕೆ, ಕ್ಯಾಪ್ಚರಿಂಗ್ ದ ಫ್ರೈಡ್ ಅಂಡ್ ಯುನಿಕ್ನೆಸ್ ಆಫ್ ದ ಇಂಡಿಯಾ ಜಿಯೋಗ್ರಫಿ, ಇವೆಲ್ಲ ನೋಡ್ತಾ ಹೋದ್ರೆ ಭಾರತದ ಭೌಗೋಳಿಕ ವೈವಿಧ್ಯತೆಯನ್ನು ತೋರಿಸ್ತಾ ಹೋಗ್ತದೆ ಅಂತಕ್ಕಂಥದನ್ನ. ರಾಕೇಶ್ ಶರ್ಮಾ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಕೇಳಿದ ಪ್ರಶ್ನೆಗೆ ಭಾರತ ಹೇಗೆ ಕಾಣ್ತಿದೆ ಆಕಾಶದಿಂದ ಕೇಳಿದಾಗ ಸಾರೆ ಜಾಂಶ ಎಚ್ಚ ಅಂತಕ್ಕಂಥ ಹೇಳ್ತಾ ಬಂದಿದ್ರು ಅಂತಕ್ಕಂಥ ನೋಡ್ತಾ ಹೋಗಿದ್ವಿ. ಆ ಸಾರೆ ಜಾಂಶ ಅಚ್ಚ ಅಂತಕ್ಕಂಥದ್ದು, ಓಕೆ, ಇದು ಸಾರೆ ಜಾಂಶ ಅಚ್ಚ ಇಸ್ ದ ಟೈಟಲ್ ಆಫ್ ವೆಲ್ ನೌನ್ ಪೋಯಮ್ ಆಫ್ ದ ಅರ್ಲಿ 20th century. 20ನೇ ಶತಮಾನದಲ್ಲಿ ಸಾರೆ ಜಾಂಶ ಅಚ್ಚ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತ ಸಾಂಗ್ ಪೋಯಮ್ ಆಗಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ದಿಸ್ ಪೋಯಮ್, ಓಕೆ, ಇಟ್ ಈಸ್ ಎ ಪೆಟ್ರೋಟಿಕ್ ಪೋಯಮ್ ಅಂಡ್ ಆಲ್ಸೋ ನೋನ್ ಆಸ್ ದ ತಾರನ್ ಎ ಇನ್. ಸಾರೆ ಜಾಂಶ ಅಚ್ಚ ಅಂತಕ್ಕಂಥ ಪದ್ಯ ಅಥವಾ ಗೀತೆ ಇದು ದೇಶದ 20ನೇ ಶತಮಾನದಲ್ಲಿ ಒಂದು ಅದ್ಭುತವಾದಂತ ಗೀತೆ ಆಗಿತ್ತು. ಇದು ದೇಶಭಕ್ತಿ ಗೀತೆ ಕೂಡ ಅಂತ ಕರಿತಾ ಹೋಗ್ತೀವಿ. ಈ ದೇಶಭಕ್ತಿ ಗೀತೆಯು ಕೂಡ ಏನಂತ ಪ್ರಸಿದ್ಧಿ ಆಗಿತ್ತಪ್ಪ ಅಂದ್ರೆ ತಾರಾನ್ ಇನ್ ಅನ್ನುವಂಥದ್ದು ಕೂಡ ಪ್ರಸಿದ್ಧಿ ಆಗಿತ್ತು ಅಂತಕ್ಕಂಥದನ್ನ. ಇಟ್ ಬಿಕಮ್ ಆನ್ ಆಂಥಮ್ ಸಿಂಬಲೈಸಿಂಗ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತವನ್ನ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು. ಬ್ರಿಟಿಷರ್ನ ಭಾರತವನ್ನ ಬಿಟ್ಟು ಹೊಡೆದೋಡಿಸ್ಬೇಕಾದ್ರೆ ಅವರ ವಿರುದ್ಧವಾಗಿ ನಾವು ಒಂದು ಬಳಸ್ತಕ್ಕಂಥ ಪದ್ಯ ಯಾವುದು ಅಥವಾ ಗೀತೆ ಯಾವ್ದಾಗಿತ್ತಪ್ಪ ಅಂದ್ರೆ ಅದೇ ಸಾರೆ ಜಾಂಶ ಅಚ್ಚ ಅಂತಕ್ಕಂಥದನ್ನ ಆಗಿತ್ತು ಅಂತ. ಆಗಿನ ಕಾಲದಲ್ಲಿ ಇದು ರಾಷ್ಟ್ರಗೀತೆಯನ್ನಾಗಿ ಕೂಡ ಪರಿಗಣಿಸಲಾಗಿತ್ತು ಅಂತಕ್ಕಂಥದನ್ನ. ಬ್ರಿಟಿಷರನ್ನ ಒದ್ದೋಡಿಸಲು ಅಥವಾ ಬ್ರಿಟಿಷರನ್ನ ಈ ದೇಶದಿಂದ ಹೊರದೂಡಲು ಭಾರತೀಯರನ್ನ ಒಂದುಗೂಡಿಸಲು ಈ ಪದ್ಯ ಅಥವಾ ಈ ಸಾಂಗು ಅದ್ಭುತವಾಗಿ ತನ್ನ ಪಾತ್ರ ನಿರ್ವಹಿಸಿತು ಅಂತಕ್ಕಂಥದನ್ನ. ಇಟ್ ವಾಸ್ ರಿಟನ್ ಬೈ ಮೊಹಮ್ಮದ್ ಇಕ್ಬಾಲ್. ಈ ಸಾರೆ ಜಾಂಶ ಎಚ್ಚವನ್ನ ಬರೆದಂತವ್ರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಇಕ್ಬಾಲ್ ಅವರು ಬರಿತಾ ಹೋಗ್ತಾರೆ. ಸ್ಲೈಡ್ ನಲ್ಲಿ ಅವ್ರ ಚಿತ್ರವನ್ನು ಕೊಡ್ತಾ ಬಂದಿದ್ದೀನಿ. ಸಾರೆ ಜಾಂಶ ಎಚ್ಚವನ್ನ ಬರೆದವರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್ ಅವರು ಸಾರೆ ಜಾಂಶ ಎಚ್ಚವನ್ನ ಯಾವ ಭಾಷೆಯಲ್ಲಿ ಬರೆದ್ರು ಅಂತಕ್ಕಂಥದನ್ನ ಕೈಂಡ್ ಫಾರ್ ದ ನಾಲೆಜ್ ಇನ್ಫಾರ್ಮೇಶನ್, ಉರ್ದು ಭಾಷೆಯಲ್ಲಿ ಅವರು ಬರಿತಾ ಬರ್ತಾರೆ. ಯಾವ ಭಾಷೆಯಲ್ಲಿ? ಉರ್ದು ಲ್ಯಾಂಗ್ವೇಜ್ ಅಲ್ಲಿ. ಯಾವಾಗ 1904ರಲ್ಲಿ ಅವರು ಅದನ್ನ ಬರೀತಾರೆ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಾವೀಗ ನೋಡ್ತಾ ಬರೋಣ ಮಕ್ಕಳೇ, ಇಂಡಿಯಾ ಜಿಯೋಗ್ರಫಿಕಲ್ ಡೈವರ್ಸಿಟಿ ಅಂತಕ್ಕಂಥದನ್ನ ನಾವು ಇಂಟ್ರೊಡಕ್ಷನ್ ಪಾಠ ನೋಡ್ತಾ ಬರ್ತಾ ಹೋಗ್ತೀವಿ ಅಂತಕ್ಕಂಥದನ್ನ. ಇಂಡಿಯಾ ಇಸ್ ದ 7th largest country in the world. ಭಾರತ ಜಗತ್ತಿನಲ್ಲಿ 7ನೇ ದೊಡ್ಡ ರಾಷ್ಟ್ರ ಅಂತಕ್ಕಂಥದನ್ನ ನಾವು ಕಲ್ತಿದ್ದೀವಿ ಮಕ್ಕಳೇ. ಅಷ್ಟೇ ಅಲ್ಲದೆ ಅದನ್ನ ನೆನ್ಪಿಟ್ಟುಕೊಳ್ಬೇಕು, ಕೇಳ್ತಾ ಹೋಗ್ತಾರೆ ಎಕ್ಸಾಮ್ ಅಲ್ಲಿ. ಇಂಡಿಯಾ ಇಸ್ ದ 7th largest country in the world ಅಂತಕ್ಕಂಥ. ಭಾರತ ಜಗತ್ತಿನ 10 ರಾಷ್ಟ್ರಗಳಲ್ಲಿ 7ನೇ ದೊಡ್ಡ ರಾಷ್ಟ್ರ ಅಂತಕ್ಕಂಥದ್ದು. ಹಾಗಾದ್ರೆ ಭಾರತಕ್ಕಿಂತ ಮೊದಲ ದೊಡ್ಡ ರಾಷ್ಟ್ರಗಳು ಯಾವುವು ಅಂತಕ್ಕಂಥದನ್ನ ನೀವು ಉತ್ತರವನ್ನ ಬರಿಬೇಕಾಗ್ತದೆ ಮಕ್ಕಳೇ. ಯಾವ ಹೇಳಿ ನೋಡೋಣ, ಗೆಸ್ ಮಾಡಿ. ಎಸ್, ನೀವು ಭಾರತದಕ್ಕಿಂತ ಇರ್ತಕ್ಕಂಥ ಮೊದಲನೇ ದೊಡ್ಡ ರಾಷ್ಟ್ರಗಳು ಯಾವುವು ಅಂತಕ್ಕಂಥದನ್ನ ನೀವು ನೋಡ್ತಾ ಹೋಗ್ಬೇಕು. ಒಂದೇದು ಯಾವುದು? ರಷ್ಯಾ, ಕೆನಡಾ, USA, ಚೈನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ ಅಂತಕ್ಕಂಥದ್ದು. ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಇಂಡಿಯಾ ಇಸ್ ದ 7th largest country in the world by the area ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ರಿಮಾರ್ಕೆಬಲ್ ಜಿಯೋಗ್ರಫಿಕಲ್ ಡೈವರ್ಸಿಟಿ. ಹೀಗಾಗಿ ಭಾರತದ ಭೌಗೋಳಿಕ ವಿವಿಧತೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತಕ್ಕಂಥದನ್ನ. ಇನ್ ದ ವರ್ಲ್ಡ್ ಮ್ಯಾಪ್, ಓಕೆ, ಜಗತ್ತಿನ ಭೌಗೋಳಿಕ ಮ್ಯಾಪ್ ನಲ್ಲಿ ಭಾರತ ಎಲ್ಲಿದೆ? ಇನ್ ದ ವರ್ಲ್ಡ್ ಮ್ಯಾಪ್, ವೇರ್ ಲೊಕೇಟೆಡ್ ಇಂಡಿಯಾ? ಕ್ಯಾನ್ ಯು ಗೆಸ್? In the world map, where located India? ಭಾರತ ಜಾಗತಿಕ ಭೌಗೋಳಿಕ ಮ್ಯಾಪ್ ನಲ್ಲಿ ಎಲ್ಲಿದೆ ಅಂತಕ್ಕಂಥ ನೋಡ್ತಾ ಹೋಗೋದಾದ್ರೆ ನಾವು ಹೇಳ್ಬೇಕ, ವೇರ್ ಲೊಕೇಟೆಡ್? ಎನಿವನ್ ಗೆಸ್? ಎಸ್, ಇಟ್ಸ್ ಲೊಕೇಟೆಡ್ ಇನ್ ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್. ಓಕೆ, ವರ್ಲ್ಡ್ ಮ್ಯಾಪ್ ನಲ್ಲಿ ಭಾರತ ಎಲ್ಲಿದೆ? ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್. ನಾರ್ತ್ ಪೋಲ್ ಅಂತ ಕರಿತೀವಲ್ಲ, ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್. ಭಾರತ ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್ ಅಲ್ಲಿ ಇದೆ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಓಕೆ, ಹೌ ಮೆನಿ ಕಾಂಟಿನೆಂಟ್ಸ್ ಆರ್ ಇನ್ ದ ವರ್ಲ್ಡ್? ಎಸ್, ಭಾರತದಲ್ಲಿ ವಿಶ್ವದಲ್ಲಿ ಎಷ್ಟು ಖಂಡಗಳಿದಾವೆ? ಹೌ ಮೆನಿ ಆರ್ ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್? Yes, 7 continents. Which are? Asia, Africa, North America, South America, Europe, Atlantic.
ಆಸ್ಟ್ರೇಲಿಯಾ. ಓಕೆ, ಈ ರೀತಿ 7 ಖಂಡಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ 7 ಖಂಡದಲ್ಲಿ ಭಾರತ ಯಾವ ಖಂಡದಲ್ಲಿದೆ? ಇಂಡಿಯಾ ಇಸ್ ಬಿಲಾಂಗ್ಸ್ ಟು ವಿಚ್ ಕಾಂಟಿನೆಂಟ್? ಎಸ್, ಇಂಡಿಯಾ ಇಸ್ ಲೈಸ್ ಇನ್ ಏಷ್ಯಾ. ಇಂಡಿಯಾ ಇಸ್ ಲೊಕೇಟೆಡ್ ಇನ್ ಏಷ್ಯಾ. ಭಾರತ ಏಷ್ಯಾ ಖಂಡದಲ್ಲಿ ಕೂರಿಸ್ಕೊಳ್ತಾ ಹೋಗ್ತದೆ ಅಂತಕ್ಕಂತಾನೆ. ಇನ್ ಏಷ್ಯನ್ ಕಾಂಟಿನೆಂಟ್, ವೇರ್ ಇಸ್ ಇಟ್ ಲೊಕೇಟೆಡ್? ಏಷ್ಯಾ ಖಂಡದಲ್ಲಿ ಎಲ್ಲಿ ಕಂಡು ಬರ್ತದೆ? ದಕ್ಷಿಣದಲ್ಲಿ, ಸೌತ್. ಓಕೆ, ಇಟ್ is located in Asian continent in the south. In the world map, India is located in north and eastern side. Okay, so an important part of the Indian subcontinent. Okay, ಭಾರತವನ್ನು ಒಂದು ಉಪಖಂಡ ಅಂತ ಕೂಡ ಕರಿತಾ ಇದ್ರು ಅಂತಕ್ಕಂಥ, ಅದು ಕೂಡ ಅತ್ಯಂತ ಮಹತ್ವವಾದದ್ದು. ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಭಾರತವು ಕೂಡ ಒಂದು ಉಪಖಂಡ ರಾಷ್ಟ್ರವಾಗಿತ್ತು ಅಂತಕ್ಕಂಥದ್ದು. ಯಾವ ದೇಶಗಳನ್ನ ಒಳಗೊಂಡು ಉಪಖಂಡ ರಾಷ್ಟ್ರವಾಗಿತ್ತು ಅಂತಕ್ಕಂಥ ನೋಡ್ತಾ ಹೋಗೋಣ. ಓಕೆ, ಇಂಡಿಯನ್ ಸಬ್ ಕಾಂಟಿನೆಂಟ್ ಬಿಲಾಂಗ್ಸ್ ಟು ವಿಚ್ ಕನ್ಸಿಸ್ಟ್ ಆಫ್ ವಿಚ್ ಕಂಟ್ರೀಸ್? ಭಾರತವು ಕೂಡ ಒಂದು ಉಪಖಂಡ ರಾಷ್ಟ್ರ ಅಂತಕ್ಕಂಥದ್ದು, ಇಂಡಿಯನ್ ಸಬ್ ಕಾಂಟಿನೆಂಟ್. ಇದು ಯಾವ ರಾಷ್ಟ್ರವನ್ನು ಒಳಗೊಂಡಿತ್ತು? ಎಸ್ಪೆಷಲಿ ತನ್ನ ಸುತ್ತಮುತ್ತಲ ನೆರೆಯ ರಾಷ್ಟ್ರಗಳನ್ನು ಒಳಗೊಂಡಿತ್ತು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಬಾಂಗ್ಲಾದೇಶ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಶ್ರೀಲಂಕಾ ಅಂಡ್ ಮಯನ್ಮಾರ್. ಈ ಎಲ್ಲಾ ರಾಷ್ಟ್ರಗಳನ್ನು ಒಳಗೊಂಡಂತೆ ಭಾರತ ಒಂದು ಉಪಖಂಡ ಆಗಿತ್ತು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಕರಿತಾ ಹೋಗ್ತಾರೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ನೆಬರಿಂಗ್ ಕಂಟ್ರೀಸ್ ವಿಚಾರ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಅಲ್ಲಿ ನೀವು ಉತ್ತರ ಹೇಳ್ತಕ್ಕಂಥದ್ದು ಪಾಕಿಸ್ತಾನ್, ನೇಪಾಳ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ ಅಂಡ್ ಮಯನ್ಮಾರ್. ಇವೆಲ್ಲವನ್ನ ಕೂಡಿಸಿಕೊಂಡು ಭಾರತ ಒಂದು ಉಪಖಂಡ ರಾಷ್ಟ್ರವಾಗಿತ್ತು ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಇಸ್ ಕಲೆಕ್ಟಿವ್ಲಿ ನೋನ್ ಆಸ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಓಕೆ, ಭಾರತವು ಎಲ್ಲಾ ದೇಶಗಳನ್ನು ಒಳಗೊಂಡು ಒಂದು ಭಾರತ ಉಪಖಂಡ ರಾಷ್ಟ್ರವಾಗಿತ್ತು ಅಂತ. ಉಪಖಂಡ ಅಂದ್ರೆ ಒಂದು ಖಂಡದ ಒಂದು ಭಾಗ ಅಂತಕ್ಕಂಥದ್ದನ್ನ ನಾವು, ಇಟ್ ಇಸ್ ಅ ಪಾರ್ಟ್ ಆಫ್ ದ ಕಾಂಟಿನೆಂಟ್ ಆಫ್ ಏಷ್ಯಾ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದನ್ನ. ಸೊ ಇವೆಲ್ಲವನ್ನು ಒಳಗೊಂಡಂತೆ ಭಾರತ ಒಂದು ಉಪಖಂಡ ಆಗಿತ್ತು ಅಂತಕ್ಕಂಥದನ್ನ ನಾವು ನೋಡ್ತಾ ಬರ್ತೀವಿ ಮಕ್ಕಳೇ. ನಿಮ್ಗೆ ಆಲ್ರೆಡಿ ಚಿತ್ರ ಕೊಟ್ಟಿದ್ದೀನಿ ನೋಡಿ. ನಮ್ಮ ಭಾರತ ದೇಶದ ಪೊಲಿಟಿಕಲ್ ಮ್ಯಾಪ್ ಒಂದ್ ಸೈಡ್ ಇದೆ, ಇನ್ನೊಂದು ಜಾಗತಿಕ ಮ್ಯಾಪ್ ಕೂಡ ಇದೆ. ಓಕೆ, ಭಾರತ ಜಾಗತಿಕ ಮ್ಯಾಪದಲ್ಲಿ ಎಲ್ಲಿದೆ ಅಂತಕ್ಕಂಥ ನೋಡ್ತಾ ಬಂದಿವಿ. ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್. ಓಕೆ, ನಾರ್ಥರ್ನ್ ಅಂಡ್ ಈಸ್ಟರ್ನ್ ಸೈಡ್ ಅಂತಕ್ಕಂಥದನ್ನ ಯಾವ ಕಾಂಟಿನೆಂಟ್ ಅಲ್ಲಿ ಇದೆ ಅಂತಕ್ಕಂಥ ನೋಡ್ತಾ ಬಂದಿದ್ದೀವಿ. ಏಷ್ಯನ್ ಕಾಂಟಿನೆಂಟ್. ಏಷ್ಯನ್ ಕಾಂಟಿನೆಂಟ್ ಎಲ್ಲಿದೆಪ್ಪ ಅಂದ್ರೆ ದಕ್ಷಿಣ ಭಾಗದಲ್ಲಿದೆ ಅಂತಕ್ಕಂಥದನ್ನ ನಾವು ನೋಡಿದೀವಿ ಈ ಕಡೆ. ಹಾಗಾದ್ರೆ ನಮ್ಮ ದೇಶಕ್ಕೆ ನೈಸರ್ಗಿಕ ಭೂ ಗಡಿಗಳು ಯಾವುವು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದು. ಇಂಡಿಯಾಸ್ ನ್ಯಾಚುರಲ್ ಬ್ಯಾರಿಯರ್ಸ್ ಆರ್ ಬಾರ್ಡರ್ಸ್ ಆರ್ ಬೌಂಡ್ರೀಸ್. ಭೌಗೋಳಿಕವಾಗಿ ಭಾರತಕ್ಕೆ ರಕ್ಷಣೆ ಒದಗಿಸ್ತಕ್ಕಂಥ ಬೌಂಡ್ರಿಗಳು ಯಾವುವು ಅಂತಕ್ಕಂಥದನ್ನ, ಬಾರ್ಡರ್ಸ್ಗಳು ಯಾವುವು ಅಂತಕ್ಕಂಥದನ್ನ, ಅದೇ ರೀತಿ ಬ್ಯಾರಿಯರ್ಸ್ ಯಾವುವು ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ ಮಕ್ಕಳೇ. ಉತ್ತರದಲ್ಲಿ ನಾವು ನೋಡ್ತಾ ಹೋದ್ರೆ ಇನ್ ದ ನಾರ್ತ್ ದ ಹಿಮಾಲಯನ್ ಮೌಂಟೇನ್ ರೇಂಜ್. ಯಾವುದು ಉತ್ತರದಲ್ಲಿ ಯಾವುದು ಬರ್ತದೆ? ದ ಹಿಮಾಲಯನ್ ಮೌಂಟೇನ್ ರೇಂಜ್. ಹಿಮಾಲಯ ಪರ್ವತದ ಶ್ರೇಣಿಗಳು ನಮ್ಗೆ ಉತ್ತರದಲ್ಲಿ ನಮ್ಮ ಭಾರತಕ್ಕೆ ರಕ್ಷಣೆ ಒದಗಿಸ್ತಾ ಬರ್ತವೆ. ಅದೇ ರೀತಿ ಇನ್ ದ ವೆಸ್ಟರ್ನ್ ಸೈಡ್, ಪಶ್ಚಿಮದ ಕಡೆ ನಾವು ನೋಡೋದಾದ್ರೆ ದ ಥಾರ್ ಡಿಸರ್ಟ್. ಪಶ್ಚಿಮದಲ್ಲಿ ನಾವು ಭೌಗೋಳಿಕವಾಗಿ ರಕ್ಷಣೆ ನೀಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಥಾರ್ ಡಿಸರ್ಟ್. ಅದ್ರ ಜೊತೆಗೆ ದ ಅರೇಬಿಯನ್ ಸಿ. ಯಾವ ಸಿ? ಅರೇಬಿಯನ್ ಸಿ. ಪಶ್ಚಿಮದಲ್ಲಿ ಥಾರ್ ಡಿಸರ್ಟ್ ಮತ್ತು ಅರೇಬಿಯನ್ ಸಿ ಭಾರತಕ್ಕೆ ಭೌಗೋಳಿಕ ರಕ್ಷಣೆ ನೀಡ್ತಾ ಬರ್ತಿದ್ದಾವೆ ಅಂತಕ್ಕಂಥದನ್ನ. ಅದೇ ರೀತಿ ನಾವು ಇನ್ ದ ಸೌತ್, ದಕ್ಷಿಣದಲ್ಲಿ ನೋಡೋದಾದ್ರೆ ದ ಇಂಡಿಯನ್ ಓಷನ್. ಓಕೆ, ದ ಇಂಡಿಯನ್ ಓಷನ್ ಭಾರತಕ್ಕೆ ರಕ್ಷಣೆ ನೀಡ್ತಕ್ಕಂಥದ್ದನ್ನ ನೋಡ್ತಾ ಹೋದು ಸೌತ್ ಅಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ ದ ಈಸ್ಟ್, ಪೂರ್ವದಲ್ಲಿ ನಾವು ನೋಡೋದಾದ್ರೆ ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್ ಓಷನ್ ಇದೆ ಅಂತಕ್ಕಂಥದನ್ನ. ಈ ನೈಸರ್ಗಿಕವಾಗಿ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ಪೂರ್ವದಲ್ಲಿ ಥಾರ್ ಡಿಸರ್ಟ್ ಅಂಡ್ ಅರೇಬಿಯನ್ ಸಿ, ಸೌತ್ ಅಲ್ಲಿ ದಕ್ಷಿಣದಲ್ಲಿ ಇಂಡಿಯನ್ ಓಷನ್, ಅದೇ ರೀತಿ ಈಸ್ಟ್ ಅಲ್ಲಿ ಅಥವಾ ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್. ಇವು ಭಾರತಕ್ಕೆ ಒದಗಿಸ್ತಕ್ಕಂಥ ಭೌಗೋಳಿಕ ರಕ್ಷಣೆ ರೇಖೆಗಳು ಅಂತಕ್ಕಂಥದನ್ನ, ಗಡಿ ರೇಖೆಗಳನ್ನು ಕೂಡ ನಾವು ಕರಿತಾ ಹೋಗ್ತೀವಿ ಅಂತಕ್ಕಂಥದನ್ನ. ದಿ ಜಿಯೋಗ್ರಫಿಕಲ್ ಫೀಚರ್ಸ್ ಕ್ರಿಯೇಟ್ ಎ ಸಪರೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ದ ರೆಸ್ಟ್ ಆಫ್ ದ ಕಾಂಟಿನೆಂಟ್. ಈ ರೀತಿ ಭಾರತದಲ್ಲಿ ಇರ್ತಕ್ಕಂಥ ಭೌಗೋಳಿಕ ವೈವಿಧ್ಯತೆಯಿಂದನೇ ನಾವು ಭಾರತವನ್ನ ಇತರ ರಾಷ್ಟ್ರಗಳಿಂದ ನಾವು ಪ್ರತ್ಯೇಕಿಸ್ತೀವಿ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ. ಅದಕ್ಕೆ ವಿಶಿಷ್ಟ ರಾಷ್ಟ್ರ ಅಂತಕ್ಕಂಥದನ್ನ ಶ್ರೀ ಅರವಿಂದ ಘೋಷ್ ಅವರು, ಅವರು ಹೇಳಿದ್ದನ್ನ ನೆನಪಿಸ್ಕೋಬೇಕಾಗ್ತದೆ ಮಕ್ಕಳೇ. ಓಕೆ, ದೇ ಹ್ಯಾವ್ ಡೆವಲಪ್ಡ್ ಎ ಕ್ರಿಷಿಯಲ್ ರೂಲ್ ಇನ್ ಶೇಪಿಂಗ್ ಆಫ್ ಇಂಡಿಯಾಸ್ ಡಿಸ್ಟನ್ಸ್ ಜಿಯೋಗ್ರಫಿ, influence its climate, culture, history and way of the life. ಮಕ್ಕಳೇ, ಈ ಭೌಗೋಳಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಭೌಗೋಳಿಕ
ಗಡಿ ಕೇಂದ್ರಗಳಿಂದ ಅವುಗಳಿಂದನೇ ಭಾರತ ಏನಾಗಿದೆಪ್ಪ ಅಂದ್ರೆ ತನ್ನದೇ ಆದಂತ ಈ ವಿಸ್ತೃತವಾದ ಶೇಪ್ ಅನ್ನ ಪಡ್ಕೊಳ್ತಾ ಬಂದಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಎಸ್ಪೆಷಲಿ ಜಿಯೋಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇಂದನೇ ಭಾರತದಲ್ಲಿ ನಾವು ಕ್ಲೈಮೇಟ್ ಅನ್ನು ನೋಡ್ತಾ ಬರ್ತೀವಿ. ಓಕೆ, ವಾತಾವರಣ, ಕಲ್ಚರ್, ಸಂಸ್ಕೃತಿಕ ಯಾವ ರೀತಿ ಇದೆ ಅಂತಕ್ಕಂಥದನ್ನ, ಇದರ ಇತಿಹಾಸವನ್ನು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ವಿ ಆಫ್ ದ ಲೈಫ್ ಅನ್ನು ಕೂಡ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ಸ್ ನ ನೋಡ್ತಾ ಹೋದ್ರೆ, ಉತ್ತರದಲ್ಲಿ ನೋಡ್ತಾ ಹೋದ್ರೆ ಎಂತ ಕ್ಲೈಮೇಟ್ ಇದೆ, ಕೋಲ್ಡ್ ಕ್ಲೈಮೇಟ್ ಇದೆ ಅಂತಕ್ಕಂಥದನ್ನ. ಅದೇ ರೀತಿ ನೀವು ಈಸ್ಟ್ ಕಡೆ ಬಂದ್ರೆ, ಈಸ್ಟ್ ಅಂಡ್ ವೆಸ್ಟ್ ಕಡೆ ಬಂದ್ರೆ ಓಕೆ ಮಾಡರೇಟ್ ಕ್ಲೈಮೇಟ್ ಅನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಥಾರ್ ಡಿಸರ್ಟ್ ಕಡೆ ಹೋದ್ರೆ ನೀವು ಆರಿಡ್ ಕ್ಲೈಮೇಟ್ ನೋಡ್ತಾ ಹೋಗ್ತೀರಿ. ಅದೇ ರೀತಿ ಕಲ್ಚರ್, ಉತ್ತರ ಭಾರತದಲ್ಲಿ ಕಲ್ಚರ್ ಬೇರೆ ನೋಡ್ತೀವಿ, ದಕ್ಷಿಣ ಭಾರತದಲ್ಲಿ ಕಲ್ಚರ್ ಬೇರೆ ನೋಡ್ತೀವಿ, ಈಸ್ಟ್ ಅಂಡ್ ವೆಸ್ಟ್ ಸೈಡ್ ಅಲ್ಲೂ ಕೂಡ ಕಲ್ಚರ್ ಕೂಡ ಬೇರೆ ಬೇರೆ ನೋಡ್ತಾ ಹೋಗ್ತೀವಿ. ಸಂಸ್ಥೆ ಹಿಸ್ಟ್ರಿ ಕೂಡ ನೋಡ್ತಾ ಹೋಗ್ತೀವಿ. ಉತ್ತರ ಭಾರತದಲ್ಲೇನೆ ನಮ್ಮ ಸಿಂಧು ನಾಗರಿಕತೆ ಉಗಮವಾಗಿದ್ದು ಅಂತಕ್ಕಂಥದ್ದು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ಅದರ ಹಿಸ್ಟ್ರಿ ಆದ. ಅದೇ ರೀತಿ ಈ ಆಫ್ ದ ಲೈಫ್, ಜೀವನವು ಕೂಡ ನಾವು ಜೀವನ ನಡೆಸುವ ಪದ್ಧತಿ ಕೂಡ ನಾವು ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ನಾವು ಕಾಣ್ತಾ ಬರ್ತೀವಿ ಅಂತಕ್ಕಂಥದನ್ನ. ಇವೆಲ್ಲದಕ್ಕೆ ಕೂಡ ಈ ಅಂಶಗಳಿಗೆ ಪರಿಣಾಮ ಬೀರ್ತಾ ಹೋಗ್ತವೆ ಅಂತಕ್ಕಂಥ. ದಿಸ್ ವೆರೈಟಿ ಡೀಪ್ಲಿ ಎಫೆಕ್ಟ್ಸ್ ಹೌ ಪೀಪಲ್ ಲಿವ್, ಫಾರ್ಮ್, ಟ್ರಾವೆಲ್ ಅಂಡ್ ಸೆಲೆಬ್ರೇಟೆಡ್. ಈ ಭೌಗೋಳಿಕ ವೈದ್ಯತೆಗಳು ಕೂಡ ಏನ್ ಮಾಡಿದವಪ್ಪ ಅಂದ್ರೆ ಭಾರತದ ಜನತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಬಂದಿದ್ದಾವೆ. ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ, ಯಾವ ರೀತಿ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ, ಅದೇ ರೀತಿ ಟ್ರಾವೆಲ್, ಸಾರಿಗೆಯನ್ನು ಕೂಡ ನಾವು ಮಾಡಬೇಕು ಅಂತ. ಅಷ್ಟೇ ರೀತಿ ಕೆಲವೊಂದಿಷ್ಟು ಫೆಸ್ಟಿವಲ್ಸ್ ಕೂಡ ಅಥವಾ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ನಮಗೆ ಭಾರತದ ಭೌಗೋಳಿಕ ವೈದ್ಯತೆ ಆಧಾರದ ಮೇಲೆ ಗೊತ್ತಾಗ ಹೋಗ್ತದೆ ಮಕ್ಕಳೇ. ಓಕೆ, ಅವರ್ ಕಂಟ್ರಿ ಹ್ಯಾಸ್ 5 ಜಿಯೋಗ್ರಫಿಕಲ್ ರೀಜನ್ಸ್. ಮುಂದಿನ ಕ್ಲಾಸ್ ನಲ್ಲಿ ನಾವು ನಮ್ಮ ಭಾರತ ದೇಶ ಹೌ ಮೆನಿ ಹ್ಯಾಸ್ ಜಿಯೋಗ್ರಫಿಕಲ್ ರೀಜನ್ಸ್ ಅಂತಕ್ಕಂಥದ್ರೆ ಭಾರತದ ಭೌಗೋಳಿಕ ಪ್ರದೇಶಗಳು ಎಷ್ಟು ಅಂತಕ್ಕಂಥ ಮುಂದಿನ ಕ್ಲಾಸಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು.